ರೀ ಇದು ಯಾವ ಊರು ರೀ ಆಮೇಲೆ ನಿಮ್ದು ಯಾವ ತಾಲೂಕು ಮೇಲೆ ಬರುತ್ತೆ ಜಿಲ್ಲಾ ಬರುತ್ತೆ ಹೇಳ್ರಿ ನಮ್ಮ ಹೆಸರು ಅಂದಾನೆಪ್ಪ ರೀ ಹ್ಞೂ ರೀ ಮಾಟಲ್ದಿನ್ನಿ ಓಕೆ ತಾಲೂಕು ಯಲಬುರ್ಗ ಹಾಂ ರೀ ಜಿಲ್ಲಾ ಕೊಪ್ಪ ಯಾವ್ದು ರೀ ಇದು ಹಣ್ಣು ಇದು ಕರಿಮಿಂಚಿ ರೀ ಇದು ಕರಿಮಿಂಚೆ ಹ್ಞೂ ಅಂದ್ರೆ ಇದಕ್ಕೆ ಇನ್ನೊಂದು ಏನು ಅಂತಾರೆ ರೀ ಇದಕ್ಕೆ ಕರಿಮಿಂಚಿ ಅಂತೀವಿ ಕರಿಮಿಂಚೆ ಹಣ್ಣನ್ನು ಅಂತೀರಿ ಓಕೆ ಇದನ್ನು ನೀವು ಸ್ಟಾರ್ಟಿಂಗ್ ನಾಟಿ ಮಾಡೋದ್ರಿಂದ ಇಲ್ಲಿವರೆಗೆ ಎಷ್ಟು ದಿವಸ ಐತ್ರಿ ಇದು ಹಣ್ಣು ಇದೀಗ ಇದು ನಾಟಿ ಮಾಡಿ 20 ದಿವ್ಸಕ್ಕೆ ಬರ್ತೀರಿ ಅದು 20 ದಿವಸಕ್ಕೆ ಕ್ರಾಸ್ ಅಂದ್ರೆ ನೀವು ಹಣ್ಣಾಗಿ ಮಾರ್ತೀರೋ ಅಥವಾ ಬೀಜ ಮಾಡೋಕೆ ಬೀಜೋಪಣೆ ಮಾಡೋಕೆ ಇಟ್ಕೊಂಡ್ರಿ ಬೀಜ ಮಾರೋದ್ರಿ ಇದು ಬೀಜ ಮಾರೋದ್ರಿ ಓಕೆ ಈಗ ನೀವು ಇದು ನಾಟಿ ಮಾಡಿ ಎಷ್ಟು ದಿವಸ ಆತ್ರಿ ಇವತ್ತಿಗೆ ಈಗ ಒಂದೂವರೆ 2 ತಿಂಗಳು ಆಯ್ತು ರೀ 2 ತಿಂಗಳು ಆಯ್ತೇನ್ರಿ ಆಮೇಲೆ ನೀವು ಇದು ಎಷ್ಟು ನೆಲ ಹಾಕೊಂತೀರಿ ಇದನ್ನು ಬೀಜಕ್ಕೆ ಇದು ಒಂದು ಪ್ಲಾಟ್ ರೀ ಈಗ ಐತಲ್ಲ ಇದು ಹಾಂ ರೀ ಇದೊಂದು ಪ್ಲಾಟ್ ರೀ ಈಗ ಇರೋದು ಹಾಂ ರೀ ಇದಕ್ಕೆ ಈಗ ನೀವು ಯಾವ್ಯಾವ ಟೈಮ್ಗೆ ಈಗ ಗೊಬ್ಬರ ಆಮೇಲೆ ಏನೇನು ಬೀಜೋಪಚಾರ ಮಾಡ್ತೀರಿ ಇದಕ್ಕೆ ಫಸ್ಟ್ ಬೆಡ್ ಹೊಡಿತೀವಿ ರೀ ಹಾಂ ರೀ ಬೆಡ್ ಹೊಡೆದು ಡ್ರಿಪ್ ಹಾಕ್ತೀವಿ ರೀ ಹಾಂ ರೀ ಡ್ರಿಪ್ ಹಾಕಿ ಮತ್ತು ಶೀಟ್ ಹಾಕ್ತೀವಿ ರೀ ಓಕೆ ರೀ ಹಾಂ ಶೀಟ್ ಹಾಕಿಂದ ಅವ್ರು ಅಗಿ ಕೊಡ್ತಾರೆ ರೀ ಹಾಂ ರೀ ಕಂಪ್ನಿಯವ್ರು ಹಾಂ ರೀ ಅಗಿ ಕೊಟ್ಟ ಮೇಲೆ ಹಚ್ಬೇಕ್ರಿ ನಾವು ಹಾಂ ಹಾಂ ರೀ ಒಂದು ಬಳ್ಳಿ ಒಂದೇ ಕಾಯಿ ಬಿಡ್ಬೇಕ್ರಿ ಇದನ್ನ ಒಂದು ಬಳ್ಳಿಗೆ ಒಂದು ಕಾಯಿ ಒಂದೇ ಕಾಯಿ ಬಿಡ್ಬೇಕ್ರಿ ಓಕೆ ಒಂದು ಸಲ ಕಟಾವು ಮಾಡಿದ ಮೇಲೆ ಮತ್ತೆ ಇದು ಮತ್ತೆ ಇಲ್ರಿ ಒಂದೇ ಸರಿ ರೀ ಓಕೆ ಅಂದ್ರೆ ಇದು ತೆಗೆದು ತೆಗೆದು ಬಿಡ್ಬೇಕು. ಕಟಾವಾಗಿ ಇದು ಕಟಾವು ಮಾಡ್ತೀರಿ ಹ್ಞೂ ರೀ ಒಂದು ಬೀಜ ಒಂದು ಉತ್ಪನ್ನ ರೆಡಿ ಮಾಡ್ಕೊಳಕ್ಕೆ ಮಾಡಿರ್ತೀರಿ ಹ್ಞೂ ರೀ ಆಮೇಲೆ ಇದು ನಿಮ್ಮ ಇನ್ಕಮ್ ಯಾವ ರೀತಿ ಬರುತ್ತೆ ಇದು ಇದು ಬೀಜದ ಮೇಲೆ ರೀ ಹಾಂ ರೀ ನಾವು ಬೀಜ ಎಷ್ಟು ಕೊಡ್ತೀವಿ ಹಾಂ ರೀ ಅವ್ರ ರೇಟಾಗಿ ಕೊಡ್ತಾರೆ ನಮಗೆ ಓಕೆ ಅಂದ್ರೆ ಇದನ್ನ ಕಾಯಿನ ಅವರು ವೇಟ್ ಮಾಡ್ಕೊಂಡು ಇಲ್ರಿ ಕಾಯಿ ಕಟಾವ್ ಮಾಡಿ ನಾವು ಬೀಜ ತಕೊಡೋಕ್ರಿ ಅವ್ರಿಗೆ ಓ ಅಂದ್ರೆ ಕಾಯಿ ನೀವು ತೆಗೆದ ಮೇಲೆ ಬರೀ ಬೀಜ ಅಷ್ಟೇ ಸಪ್ರೇಟ್ ಮಾಡ್ಕೊಂಡು ಅವ್ರಿಗೆ ವೇಟ್ ಮಾಡಿ ಕೊಡ್ತೀವಿ ಬೀಜ ಅವ್ರು ಒಯ್ತಾರ್ರಿ ಹಾಂ ಮಾರ್ಕೆಟ್ ಅವರ ಬಂದು ಇಲ್ಲಿ ಹೋಗ್ತಾರೆ ಅವ್ರ ಒಯ್ತಾರ್ರಿ ಟೋಟಲ್ ಎಷ್ಟು ವೇಟ್ ಆಗುತ್ತೋ ಅದ್ರ ಮೇಲೆ ನೀವು ಪೇಮೆಂಟ್ ಕೊಡ್ತಾರೆ ಅವ್ರು ಹ್ಞೂ ರೀ ಓಕೆ ಸರ್ ನಿಮ್ಮದು ನೆಲ ಎಷ್ಟು ಐತಲ್ರಿ ಇದು ಈ ನೆಲದಾಗ ಈ ನೀವೇನು ಸಸಿ ನಾಟಿ ಮಾಡಿದಂಗಿಂದ ಕಟಾವು ಮಟ ಹ್ಞೂ ರೀ ನೀವು ಖರ್ಚು ಎಷ್ಟಾಗುತ್ತೆ ನಿಮ್ದು ಆಮೇಲೆ ನಿಮ್ದು ಒಂದು 3 ತಿಂಗಳು ಬೆಳೆ ಅಂತೀರಾ ಇದಕ್ಕೆ ಏನು ನಿಮ್ದು ಇನ್ಕಮ್ ಏನಾಗುತ್ತೆ ಒಂಚೂರು ಮಾಹಿತಿ ಇಡಲ್ಲ ಏನು ತೋಡ್ರಿ ಈಗ ಈ ಕಟಾವಿಗೆ ಇದು ಕಟಾವ್ ಆಗದನ ಅಂದ್ರೆ 1:20 ತನಕ ಬರ್ತ್ರಿ ಕಟಾವು ಟೋಟಲ್ ಆಗಿ ಲೇಬರ್ ಖರ್ಚು ಎಲ್ಲ ಬಂತು ಓಕೆ ಹಾಂ ರೀ 1:20 ಬರ್ತ್ರಿ ಹಾಂ ರೀ ನಮ್ಮ ಉಳಿತಾಯ ಆಗದ 60-70 ಸಾವಿರ ಉಳಿತೈತಿ 60ರಿಂದ 70 ಸಾವಿರ ಆಗುತ್ತೆ ರೀ ಹ್ಞೂ ರೀ ಅಂದರೆ ಹೆಚ್ಚು ಕಡಿಮೆ ಒಂದು 3 ತಿಂಗಳು ಕ್ರಾಪ್ ರೀ ಇದು ಹ್ಞೂ ರೀ ಓಕೆ ಸರ್ ನೆಲ ಎಷ್ಟು ಐತ್ರಿ ಇದು 10 ಗುಂಟೆ ಐತ್ರಿ ಇದು 10 ಗುಂಟೆ ನೆಲ ರೀ ಹ್ಞೂ ಆಮೇಲೆ ನೀವು ನಾಟಿ ಮಾಡಿದಾಗಿಂದ ಇಲ್ಲಿವರೆಗೂ ಎಷ್ಟು ತಿಂಗಳದ್ರಿ ಇದು ಬೆಳೆಯಿದ್ರಿ ಇದು 3 ತಿಂಗಳು ರೀ 3 ತಿಂಗಳು ರೀ ಆಮೇಲೆ ನೀವು ಈಗ ನಾಟಿ ಮಾಡಿಂದ ಹಿಡ್ಕೊಂಡು ಇಲ್ಲಿ ಮಟ ಒಂದು ಗೊಬ್ಬರದಾಗಿರ್ಬೋದು ಬೀಜೋಪಚಾರ ಆಗಿರ್ಬೋದು ಲೇಬರ್ದಾಗಿರ್ಬೋದು ಎಷ್ಟು ಖರ್ಚು ಆಗುತ್ತೆ ರೀ ನಿಮ್ಗೆ ಇದು 1:20 ತನಕ ಬರ್ತ್ರಿ 1,20,000 ಮಟ ಆಗುತ್ತೆ ರೀ ಆಮೇಲೆ ಇದನ್ನೆಲ್ಲ ನೀವು ಮಾಡ್ಕೊಂಡ್ ವೇಟ್ ಮೇಲೆ ಅಂದ್ರೆ ನಿಮ್ದು ಎಷ್ಟು ತೂಕ ಆಗುತ್ತೆ ಅದ್ರ ಮೇಲೆ ನಿಮ್ಗೆ ಅಮೌಂಟ್ ಕೊಡ್ತಾರಂತ ಹ್ಞೂ ರೀ ಹಂಗಾರೆ ನಿಮ್ದು ಎಷ್ಟು ಲಾಭ ಐತ್ರಿ ಇದ್ರೊಳಗೆ ಇದ್ರೊಳಗೆ ಒಂದು 60-70 ಸಾವಿರ ಉಳಿತ್ರಿ 60ರಿಂದ 70,000 ಇನ್ಕಮ್ ಮಾಡ್ಬೋದು ಹ್ಞೂ ಅದು 10 ಗುಂಟೆ ನೆಲ ರೀ ಇದು ಹ್ಞೂ ರೀ ಓಕೆ ಸರ್ ಆಮೇಲೆ ಇದು ಸೀಸನ್ ವೈಸ್ ಮಾಡ್ತಿರೋ ಅಥವಾ ಇದಕ್ಕೇನು ಏನಿಲ್ಲ ಏನಿಲ್ರಿ ಯಾವಾಗ ಬೇಕಾದಾಗ ಯಾವಾಗಾರ ಮಾಡ್ಕೋಬೋದು ಬೀಜಕ್ಕಾಗಿ ಹ್ಞೂ ಅಂದ್ರೆ ನೀವು ಮಾರ್ಕೆಟಿಗೆ ಹಣ್ಣು ಸಪ್ರೇಟಾಗಿ ಮಾಡ್ಬೇಕಾಯ್ತು ಅವಾಗ ಒಂಥರ ಬೇರೆ ಹ್ಞೂ ಅವ ಬೇರೆ ಬೀಜೋಪ್ ಮಾಡ್ಬೇಕಾದ್ರೆ ಇವಾಗ ಈ ಥರ